ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಯಾರು ಅಂತ ಮರ್ತ್ಕೊಂಡ್ಬಿಟ್ಟಿದ್ದೀರಾ? ನಾನೇ ಗಿರೀಶ್ ಅವ್ರ ಮಾವ. ನಾನು ತುಂಬ ದಿನ ಆಗಿತ್ತು ವೀಡಿಯೋಸಲ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮನೆ ಎಪಿಸೋಡ್ನ ತೋರಿಸೋಣ ಅಂತ ಬಂದಿದ್ದೀನಿ. ನನ್ನ ಮಗಳು ಮದುವೆ ಸದ್ಯದಲ್ಲೇ ಆಗುತ್ತೆ. ನನ್ನ ಮಗಳು ನಿಧಿಗೂ ಚಂದುಗೂ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ತುಂಬ ದಿನ ಆಗಿತ್ತು. ವೀಡಿಯೋಸು ಸರಿಯಾಗಿ ಹಾಕ್ತಿರೋ ಕಾರಣ ಸ್ವಲ್ಪ ಡಿಲೇ ಆಗಿದೆ. ಇನ್ಮೇಲೆ ಸ್ವಲ್ಪ ಫಾಸ್ಟಾಗಿ ವೀಡಿಯೋಗಳನ್ನ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಡಿಲೇ ಮಾಡಿಬಿಟ್ಟಿದ್ದೀನಿ. ನೋಡೋರ್ಗು ಏನಪ್ಪ ಇದೆ, ರೊಟೇಷನ್ ಆಗ್ತಾನೆ ಇದೆ ಅಂತ ಅನಿಸುತ್ತೆ. ನಮಗೆ ಆದರೂ ಅಷ್ಟೇನೆ. ಹಾಗಾಗಿ ಸ್ವಲ್ಪನೇ ಫಾಸ್ಟಾಗಿ ಮೂವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಮಗಳು ಮದುವೆ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಮದುವೆ ಕಾರ್ಯ, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸೋದು, ಹಂಚೋದು, ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೀವಿ. ಆದಷ್ಟು ಬೇಗ ನಮ್ಮ ನಿಧಿ ಮತ್ತು ಚಂದು ಮದುವೆನ ನಿಮ್ಮ ಕಣ್ಮುಂದೆ ತರ್ತೀನಿ. ಎಲ್ಲರೂ ಮದುವೆಗೆ ಬಂದು ನಮಗೆ ಸಹಕರಿಸ್ಬೇಕು, ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಕತೆ ಕಡೆ ಹೋಗೋಣ. ಪ್ರವೀಣ, ಅಪ್ಪ ನೀವು ಅಪ್ಪ ಬನ್ನಿ ಕುತ್ಕೊಳ್ಳಿ. ಇಲ್ಲಪ್ಪ, ಕುತ್ಕೊಳ್ಳೋಷ್ಟು ಟೈಮ್ ಇಲ್ಲ. ಅದೇ ನಾನು ನಿನಗೆ ಇವ್ರ ಮನೆಗೆ ನನ್ನ ಫ್ರೆಂಡು ಅದೇ ತೀರ್ಥಹಳ್ಳಿನಲ್ಲಿದ್ದಾರಲ್ಲ, ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಪ್ಪ ಅಂತ ಹೇಳಿದ್ನಲ್ಲ, ಹೋಗಿದ್ಯಾ ನೀನು ಅವ್ರ ಮನೆಗೆ? ಹಾಂ ಅಪ್ಪ, ನಾನು ಅವ್ರ ಮನೆಗೆ ಹೋಗಿದ್ದೆ, ಬಟ್ ನಿಮ್ಮ ಫ್ರೆಂಡ್ ಸಿಗಲಿಲ್ಲ. ಸೊ ಹಾಗಾಗಿ ಅವರು ಮಿಸ್ಸಸ್ ಇದ್ರು, ಅವ್ರ ಹತ್ರ ಹೇಳ್ಬಿಟ್ಟು ಕೊಟ್ಟು ಬಂದಿದ್ದೀನಿ ಕಾರ್ಡು. ಹೌದಾ? ಅವನು ಎಲ್ಲೋ ಬೇರೆ ಕಡೆ ಕೆಲ್ಸದ ಮೇಲೆ ಹೊರಗಡೆ ಇದ್ದೀನಿ ಅಂತ ಅಂದ. ನಾನು ಕಾಲ್ ಮಾಡಿದ್ದೆ, ನನ್ನ ಮಗನ ಕಳ್ಸಿದ್ದೀನಲ್ಲಪ್ಪ, ಮದುವೆಗೆ ಬರಬೇಕು, ಮಗಳು ಮದುವೆಗೆ, ನನಗೆ ಬರೋದಕ್ಕಾಗಿಲ್ಲ, ನಾನು ಬೇರೆ ಬೇರೆ ಕಡೆ ಎಲ್ಲ ಕಾರ್ಡ್ ಹಂಚ್ತಾ ಇದ್ದೀನಿ, ಹಾಗಾಗಿ ಬ್ಯುಸಿ ಇದ್ದೀನಿ ಕಣಪ್ಪ ಅಂತ ಹೇಳಿದೆ. ಹೌದಾ, ನನಗೆ ನನ್ನ ಮಿಸ್ಸಸ್ ಏನು ಹೇಳಿಲ್ವಲ್ಲ ಅಂತ ಅಂದ. ಹಾಗಾಗಿ ನಾನು ಇನ್ನೊಂದ್ಸರಿ ಕೇಳೋಣ ಅಂತ ಬಂದೆ. ನೋಡಪ್ಪ, ನಾನು ನಿನಗೆ ಯಾರ್ಯಾರ್ದೆಲ್ಲ ಲಿಸ್ಟ್ ಕೊಟ್ಟಿದ್ದೀನೋ ಅವರೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿಗಳು, ಯಾರೊಬ್ಬರು ಕೂಡ ಮಿಸ್ ಆಗಬಾರ್ದು. ನೋಡು, ನನ್ನ ಮಗಳು ಮದುವೆ ಇನ್ನು ನಮ್ಮ ಮನೆಯಲ್ಲಿ ಆಗ್ತಿರೋ ಕೊನೆ ಮದುವೆ ಅದು. ಸೊ ಹಾಗಾಗಿ ಯಾರನ್ನು ಮಿಸ್ ಮಾಡಬಾರ್ದು, ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯು ಡೋಂಟ್ ವರಿಪ್ಪ, ನಾನು ಇದೀನಲ್ಲ, ನಾನೆಲ್ಲ ನೋಡ್ಕೊತೀನಿ. ನೀವು ಕೊಟ್ಟಿರೋ ಲಿಸ್ಟಲ್ಲಿ ಯಾರೊಬ್ಬರು ಮಿಸ್ ಆಗದೆ ಇರೋ ಥರ ನಾನು ಎಲ್ಲರಿಗೂ ಕಾರ್ಡ್ನ ಹಂಚಿದ್ದೀನಿ. ಸರಿ. ಅಂದಂಗೆ ನಾನು ಬಂದಿದ್ದ ವಿಚಾರನೇ ಮರ್ತ್ಬಿಟ್ಟಿದ್ದೀನಿ. ಇದು ನನ್ನ ಮಗಳು ಮದುವೆಗೆ ಚೌಟ್ರಿ ಎಲ್ಲ ಬುಕ್ ಆಗಿದೆ. ಸೊ ಈಗ ಕುಕ್ಗೆ, ಅಡುಗೆ ಭಟ್ರಿಗೆ ಯಾರಾದರೂ ಒಳ್ಳೆ ಶೆಫ್ನ ನೋಡಿ ಆರ್ಡ್ರ್ ಕೊಡಬೇಕು ಕಣೋ. ನಿನಗೆ ಗೊತ್ತಿರೋರು ಅಥವಾ ಸರೌಂಡಿಂಗಲ್ಲಿ ಯಾರಾದರೂ ಇದ್ದರೆ ಒಂಚೂರು ಹೇಳಿಬಿಡು. ಹೌದಾ? ಆದರೆ ಅಪ್ಪ, ನನಗೆ ಕ್ಯಾಟ್ರಿಂಗ್ ಅವ್ರು ಯಾರೂ ಪರಿಚಯ ಇಲ್ಲ. ನೋಡ್ತೀನಪ್ಪ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಅಥವಾ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಯಾರಾದರೂ ಫಂಕ್ಷನ್ ಮಾಡಿರ್ತಾರಲ್ಲ, ಅಲ್ಲಿ ಯಾರಾದರೂ ಒಳ್ಳೆ ಕ್ಯಾಟ್ರಿಂಗ್ ಅವರು ಪರಿಚಯ ಇತ್ತು ಅಂತಂದರೆ ನಾನು ಖಂಡಿತ ಅವ್ರಿಗೆ ಹೇಳ್ತೀನಿ. ಇಲ್ಲ ನೀವು ಒಂದು 2-3 ಕಡೆ ವಿಚಾರಿಸಿ ನೋಡೋಣ, ಯಾವುದಾದ್ರೂ ಸಿಕ್ಕಿದ್ರೆ ಆಗುತ್ತೆ. ಅಂದಾಗೆ ಅಪ್ಪ, ಚಂದುಗೆ ಅಂತ ಹೇಳ್ಬಿಟ್ಟು ನೆಕ್ಲೆಸ್ಸು ಅಂತೀನಿ ನೋಡಿ, ಚೈನು ಮತ್ತು ಬ್ರೇಸ್ಲೈಟ್ ಎಲ್ಲ ಮಾಡೋದಕ್ಕೆ ಕೊಟ್ಟಿದ್ವಲ್ಲ, ಅದೆಲ್ಲ ಆಗಿದೆಯಂತೆ. ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಅಂತ ಹೇಳಿದ್ರು. ಸೊ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೋತೀರಾ ಅಥವಾ ನಾನೇ ಬರ್ತಾ ಸಾಯಂಕಾಲ ಇಸ್ಕೊಂಬರಲ್ಲ? ಸಾಯಂಕಾಲ ನಾನು ತುಂಬ ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರಿಂದ ಇನ್ನೂ ಒಂದಿಬ್ಬರು ಕಾರ್ಡ್ಸ್ ಕೊಡಬೇಕಿತ್ತು. ಹಾಗಾಗಿ ನಾನು ಸ್ವಲ್ಪ ದೂರ ಹೋಗ್ತಾ ಇದ್ದೀನಿ, ಬರೋದು ಲೇಟ್ ಆಗ್ಬೋದು ಪಪ್ಪ. ನೀವೇ ಕಲೆಕ್ಟ್ ಮಾಡ್ಕೊತೀರಾ? ಹೌದಾ? ಇರಲಿ ಬಿಡಪ್ಪ. ಆಮೇಲೆ ಈ ಎಂಗೇಜ್ಮೆಂಟಲ್ಲಿ ನಾವು ರಿಂಗ್ ಹಾಕಿಲ್ಲ ಹುಡುಗಂಗೆ. ಎಂಗೇಜ್ಮೆಂಟೇ ಮಾಡಿಲ್ಲ ಬಿಡು, ಸುಮ್ಮನೆ ಹಾಗೆ ಬಂದು ಮಾತಾಡಿದ್ರು, ಹೂಮೋತ್ಸವ ಶಾಸ್ತ್ರ ಅಂತ ಬಂದರು, ಹಾರ ಬದಲಾಯಿಸ್ಕೊಂಡು ತಟ್ಟೆ ಬದಲಾಯಿಸ್ಕೊಂಡು ಅಷ್ಟೇ. ನೋಡೋಣ, ರಿಸೆಪ್ಷನ್ ಟೈಮಲ್ಲೇ ಆದರೆ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಬಿಡೋಣ. ರಿಂಗು ಕೂಡ ರೆಡಿ ಇದೆಯಂತ? ಹಾಂ ಅವ್ರು ಕಾಲ್ ಮಾಡಿ ಎಲ್ಲ ರೆಡಿ ಇದೆ ಅಂತ ಹೇಳಿದ್ರು, ರಿಂಗ್ ಕೂಡ ರೆಡಿ ಇರುತ್ತೆ. ಆಗಿದ್ರೆ ಸರಿ, ಹಾಗಾದರೆ ನಾನು ಈಗ ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಆಗಿದ್ರೆ ಕಲೆಕ್ಟ್ ಮಾಡಿಕೊಂಡು ತೊಗೊಂಬಂದು ನಿಮ್ಮ ಅಮ್ಮನ ಕೈಲಿ ಕೊಡ್ತೀನಿ, ಎತ್ತಿಡು ಅಂತ ಹೇಳಿಬಿಟ್ಟು. ನೋಡೋಣ. ಆದರೆ ಇವತ್ತು ಸಾಯಂಕಾಲ ನಮ್ಮ ಇವಳು ನಿಧಿಗೆ ಏನಾದರೂ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡೋಣ ಅಂತ ಅನ್ಕೊತಾ ಇದ್ದೆ ಕಣೋ. ಒಂದು ಕಾರ್ ಗಿಫ್ಟ್ ಮಾಡಿಬಿಡೋಣ. ಅಪ್ಪ, ಕಾರ? ಈಗ ಆಲ್ರೆಡಿ ಚಂದು ಅವ್ರ ಹತ್ರ 2-3 ಕಾರ್ ಇದೆ ಅಲ್ಲಪ್ಪ. ಇದ್ರೆ ಇರಲಿ ಬಿಡೋ, ನನ್ನ ಮಗಳಿಗೆ ಒಂದು ಕಾರ್ ಗಿಫ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ನಿಧಿನೊಂದು ಮಾತು ಕೇಳೋಣ ಬಿಡು. ಅವಳಿಗೇನಾದರೂ ಕಾರ್ ಇಷ್ಟ ಆಗುತ್ತೆ ಅಂದರೆ ಕಾರೇ ಪ್ರೆಸೆಂಟ್ ಮಾಡಿದ್ರಾಯ್ತು. ಸರಿ ಹಾಗಿದ್ರೆ ನಾನು ನಿಧಿ ಹತ್ರ ಒಂದ್ಸರಿ ಮಾತಾಡ್ತೀನಿ. ಅವಳಿಗೆ ಏನು ಇಷ್ಟನೋ ಅದನ್ನು ಕೊಡ್ಸಿದ್ರಾಯ್ತು. ಇವಾಗ ನೀನು ಬೇಗ ಹೊರಡು, ಟೈಮ್ ಆಗಿಬಿಡುತ್ತೆ. ನೆಕ್ಸ್ಟ್ ವೀಕಲ್ಲೇ ಮದುವೆ ಇರೋದು. ನಾವು ತುಂಬ ಡಿಲೇ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಸರಿಯಪ್ಪ, ಆಯಿತು. ಮಾವ, ನೀವಿಲ್ಲಿ ಏನಾದರೂ ಬೇಕಾಗಿತ್ತಾ? ಇಲ್ಲಮ್ಮ, ಹಾಗೇನಿಲ್ಲ. ನಾನು ಪ್ರವೀಣ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಹಾಗಾಗಿ ಬಂದಿದ್ದೆ. ಹೌದಾ? ಸರಿ ಮಾವ. ರೀ, ಮಾವ ಬಂದಿದ್ರಾ? ಹಾಂ ಹೌದು, ಏಕೆ? ಏನಿಲ್ಲ, ಅಲ್ಲ ಅಲ್ಲಿ ಸಿಕ್ಕಿದ್ರು, ಅದಕ್ಕೆ ಕೇಳಿದೆ. ಏನು ಹೇಳಿದ್ರು? ಏನಕ್ಕೆ ರೂಮರ್ಗೂ ಹುಡುಕ್ ಬಂದಿದ್ದಾರಲ್ಲ?
ಅಯ್ಯೋ ಏನಿಲ್ಲಮ್ಮ, ಅದೇ ಮದುವೆ ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಸರಿಯಾಗಿ ಕೊಡ್ತಾ ಇದೆಯೋ ಇಲ್ವೋ, ಯಾರನ್ನು ಮಿಸ್ ಮಾಡಬೇಡ, ಎಲ್ಲರಿಗೂ ಕಾರ್ಡ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ನೋಡು. ಕೊನೆ ಮದುವೆ ಮನೆಯಲ್ಲಿ ನಡೀತಿರೋದು, ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಇದು ನಿಧಿಗೆ ಒಂದು ಕಾರ್ ಗಿಫ್ಟ್ ಮಾಡೋಣ ಅಂತ ಪಪ್ಪ ಅನ್ಕೊತಿದ್ದಾರೆ. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ರಷ್ಟೇ. ಏನು ಖಾರ ಅಲ್ರಿ, ಇವ್ರೇನು ಮಗಳಿಗೆ ಎಲ್ಲ ತುಂಬಿ ತುಂಬಿ ಕೊಟ್ಟು ಕಳಿಸ್ತಾರ ಏನು ಕತೆ? ಒಡವೆಗಳು ನೋಡಿದ್ರೆ ಎಲ್ಲಾನು ಒಂದು ಸೆಟ್ ಬೇಕು ಅಂತ ಹೇಳ್ಬಿಟ್ಟು ಆ ಕೈಗೆ ಹಾಕೊಂಡು ತೋಳು ಬಂಡೆ ಸಹ ಚಿನ್ನದ ಮಾಡಿಸಿದ್ದಾರೆ ಕಣ್ರಿ, ಬೈತಲೆ ಬಟ್ ಸಹ ಚಿನ್ನದ ಮಾಡಿಸಿದ್ದಾರೆ. ಅಲ್ಲ ಈಗ ಎಲ್ಲರೂ ಆರ್ಟಿಫಿಷಿಯಲ್ ಹಾಕ್ಕೊಳ್ಳಲ್ವಾ? ಅದಕ್ಕಿಂತ ಹೆಚ್ಚಾಗಿತ್ತ ಇದು ಚಿನ್ನದ ಬೆಲೆ ಕೇಳಿದಿರೇನ್ರಿ? ಯಪ್ಪ ದೇವ್ರೆ, ಇಷ್ಟು ರೇಟ್ ಆಗಿದ್ರು ಎಲ್ಲನೂ ನನ್ನ ಮಗಳಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಅಷ್ಟು ಮಾಡ್ತಿದ್ದಾರೆ. ಅಷ್ಟು ಸಾಲಲ್ಲ ಅಂತ ಈಗ ಕಾರ್ ಬೇರೆ ಕೊಡ್ತಾ ಇದ್ದಾರಾ? ಅಲ್ಲ ನೋಡಿ, ನೀವು ಹಿಂಗೆ ಸುಮ್ಮನೆ ಇದ್ರೆ ಎಲ್ಲಾನು ಬಾಚಿ ಬಳ್ದು ಮಗಳು ಕೊಟ್ಟು ಕಳಿಸ್ತಾರೆ ಅಷ್ಟೇ ಅವರು. ಬಿಡೇ ಹೋಗ್ಲಿ. ಅಲ್ಲ ಇದೆಲ್ಲ ಯಾರು ಸಂಪಾದನೆ ಮಾಡಿರೋದು? ಅವ್ರು ಸಂಪಾದನೆ ಮಾಡಿರೋದೇ ತಾನೇ. ನೋಡು, ಈ ಆಸ್ತಿ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ನನ್ನ ತಂಗಿಗೂ ಅಷ್ಟೇ ರೈಟ್ಸ್ ಇದೆ ತಾನೇ. ಬಿಡು, ಅವ್ರ ಖುಷಿ ಅವ್ರ ಮಗಳು ಕೊಡಬೇಕು ಅನ್ನಿಸ್ತಿದ್ಯಾ ಕೊಡಲಿ. ಅವರು ಆಸ್ತಿನ ನಾವು ನೀನು ಯಾಕೆ ಹಂಗೆ ಮಾಡ್ತಾ ಇದೀಯಾ, ನೀನು ಯಾಕೆ ಅವ್ರಿಗೆ ಕೊಡ್ತಾ ಇದೀಯ ಅಂತ ಕೇಳೋದು ತಪ್ಪಾಗುತ್ತೆ ಕಣೇನು. ನೀನು ಇದೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಹೌದು ಬಿಡಿ, ನನ್ನ ಮಾತಿಗೆ ನೀವು ಯಾವತ್ತು ಬೆಲೆ ಕೊಟ್ಟಿದ್ದೀರಾ? ನಾನು ಮಾತಾಡೋ ಮಾತೆಲ್ಲ ತಪ್ಪು ಅಂತಾನೆ ನಿಮ್ಗೆ ಅನ್ಸೋದು. ಅಲ್ಲ ಕಣ್ರಿ, ನಿಧಿ ಮದುವೆಗೆ ನನಗೆ ಸೀರೆ ಕೊಡ್ಸಿದ್ರಲ್ಲ, ಎಷ್ಟು ಅಮೌಂಟ್ ಅಂತ ಕೊಡ್ಸಿದ್ರು? 10,000 ರೂಪಾಯಿ ಸೀರೆ ಕೊಡ್ಸಿದ್ದಾರೆ. ಸಾಕೇನ್ರಿ 10,000 ರೂಪಾಯಿ? ಅಲ್ಲ ನಾದಿನಿ ಮದುವೆ ಎಲ್ಲರಿಗೂ ಸೀರೆ ತೆಗಿತಾ ಇದ್ದಾರೆ, ನನಗೊಂದು ಸ್ವಲ್ಪ ಕಾಸ್ಟ್ಲಿದ್ ಕೊಡ್ಸಿದ್ರೆ ಆಗ್ತಿರ್ಲಿಲ್ವೇನ್ರಿ? ಬರೀ 10,000ದ್ದು. ಏನೇ ಬರೀ 10,000 ಅಂತ ಇದೆಯಲ್ಲೇ? ಲೇ 10,000ಕ್ಕೇನು ಬೆಲೆ ಇಲ್ವಾನು? ಅದು ಹಂಗಲ್ಲ ರೀ. ಅಲ್ಲ ನನ್ಗೆ ಮಾತ್ರ 10,000 ಸೀರೆ ಕೊಡಿಸಿದ್ದಾರೆ. ಅಲ್ಲ ಏಜಲ್ಲಿ ನಾನು ಅತ್ತೆಗಿಂತ ಚಿಕ್ಕವಳು, ಬಟ್ ಅತ್ತೆ 35,000 ರುಪೀಸ್ ಸ್ಯಾರಿ ತಗೊಂಡಿರೋದು ಗೊತ್ತೇನ್ರಿ ನಿಮಗೆ? ಅಲ್ಲ ಕಣೆ, ಆ ಸೀರೆ ಪರ್ಚೇಸಿಂಗ್ಗೆ ನಿನ್ನೆ ತಾನೇ ಕರ್ಕೊಂಡೋಗಿದ್ದು. ನೀನು ತಾನೇ ಆ ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದು. ಅಮ್ಮಂಗೆ ಇಷ್ಟ ಆಗಿತ್ತು ಸೀರೆ, ಅಮ್ಮ ತಗೊಂಡಿದ್ದಾರೆ. ಅದಕ್ಕೆ ಯಾಕೆ ಹೊಟ್ಟೆ ಹುರ್ಕೊತ ಇದೆಯಾ? ನಿನ್ಗೆ ಅಕಸ್ಮಾತ್ ಬೇಜಾರಾಗಿತ್ತು ಅಂತ ಹೇಳಿದ್ರೆ ನೀನು ಬೇರೆ ತಗೋಬೋದಾಗಿತ್ತಲ್ಲ. ನೀನು ಯಾಕೆ ಅದೇ ಸೀರೆ ತೊಗೊಂಡು ಬಂದೆ? ರೀ ಆ ಕಲರ್ ಡಿಸೈನ್ ಹತ್ರ ಯಾವುದೂ ಇರಲಿಲ್ಲ ರೀ, ಅದಕ್ಕೆ ನನಗೆ ಆ ಸೀರೆ ತುಂಬ ಇಷ್ಟ ಆಯಿತು ಅಂತ ತಗೊಂಡೆ. ಅತ್ತೆ ಆದರೂ ಒಂದು ಮಾತು, ನೀನು ಸ್ವಲ್ಪ ಕಾಸ್ಟ್ಲಿ ತಗೊಳ್ಳೆ, ಚೆನ್ನಾಗಿರೋ ತಗೊಳ್ಳೆ, ಬೇರೆ ತಗೋ ಅಂತ ಹೇಳಿದರೆ ಅದ್ರ ಜೊತೆಗೆ ಇನ್ನೊಂದು ಸೀರೆ ತಗೊತಿದ್ದೆ ತಾನೇ ನಾನು. ಯಪ್ಪ, ನನಗಂತೂ ಹೆಣ್ಮಕ್ಳು ಮೆಂಟಾಲಿಟಿನೇ ಗೊತ್ತಾಗಲ್ಲ. ಅಲ್ಲ ಸೀರೆ ತಗೊಂಡಾಗಿದೆ, ಈಗ ಏನು ಮಾಡೋಕ್ಕಾಗಲ್ಲ. ನಿಮ್ಗೆ ಇನ್ನೊಂದು ಸೀರೆ ಬೇಕು ಅಂದರೆ ಕೊಡಿಸ್ತೀನಿ, ಆದರೆ ನನಗೆ ಮಾತ್ರ ತಲೆ ಕೆಡಿಸ್ಬೇಡ ಮನೆಯಲ್ಲಿ. ಅದು ಹೇಗ್ರಿ ಆಗುತ್ತೆ? ಇವಾಗ ಅತ್ತೆ ಏನು ಅನ್ಕೊಳ್ಳಲ್ಲ. ಆದ್ರೂ ಅತ್ತೆ ಈ ಥರ ಮಾಡಬಾರ್ದಿತ್ತು ಕಣ್ರಿ. ಅವ್ರು ಮಾತ್ರ 35Kದು ಸ್ಯಾರಿ ತೊಗೊಂಡ್ಮೇಲೆ ನನಗೂ ಹೇಳಬೇಕು ತಾನೇ, ನೀನು ಇಷ್ಟೇ ರೇಟನ್ನು ತೊಗೊಳ್ಳೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂತ. ನಾನಂತೂ ಅತ್ತೆ ಕೇಳಿದೆ, ಅಲ್ಲ ಅತ್ತೆ ಸುಮ್ಮನೆ ಯಾಕೆ ಇಷ್ಟೊಂದು ಕಾಸ್ಟ್ಲಿ ತಗೋತಾ ಇದ್ದೀರಾ ಅಂತ. ನನ್ನ ಮಗಳು ಮದುವೆ ಅಲ್ವೇನೆ, ನನ್ನ ಮಗಳ ಮದುವೆನಲ್ಲಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಮುಂದೆ ಎಲ್ಲ ನಾನು ತುಂಬ ಅಜೀಬಾಗಿ ಕಾಣಿಸ್ಬಾರ್ದು, ನಾನು ತುಂಬ ಸ್ಟ್ಯಾಂಡರ್ಡಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಅಂತ ತೊಗೊಂಡ್ರು ಗೊತ್ತಾ? ಅವ್ರ ಮಾತಿನ ಅರ್ಥ ಏನು? ಹಂಗಾದ್ರೆ ನಾನು 10,000 ರುಪೀಸ್ ಸ್ಯಾರಿ ಉಟ್ಕೊಂಡು ಅಜೀಬಾಗಿ ಕಾಣಿಸ್ಬೇಕು, ಅವ್ರು ಮಾತ್ರ 35,000 ರುಪೀಸ್ ಸ್ಯಾರಿ ಉಟ್ಕೊಂಡು ತುಂಬ ಸ್ಟ್ಯಾಂಡರ್ಡಾಗಿ ಕಾಣಿಸ್ಬೇಕಲ್ವಾ? ಈ ಆಟಕ್ಕೆ ನಾನು ಇಲ್ಲಮ್ಮ, ನೀನುಂಟು ನಿಮ್ಮ ಅತ್ತೆ ಉಂಟು, ಏನಾದರೂ ಮಾಡ್ಕೊಳ್ಳಿ. ರೀ ರೀ ಹೋಗೇ ಬಿಟ್ರು. ಏನು ಮಾಡೋದು? ಇನ್ನೊಂದು ಸೀರೆ ತಗೊಂಡ್ಬಿಡ್ಲಾ? ಇರು, ಈಗಲೇ ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅತ್ತೆಗೆ ಸ್ವಲ್ಪ ನೈಸ್ ಮಾಡಿಬಿಟ್ಟು ಅತ್ತೆ ಹತ್ರ ಇನ್ನೊಂದು ಸ್ಯಾರಿಗೆ ಸ್ಕೆಚ್ ಹಾಕಿ ಬಿಡ್ತೀನಿ. ಯಾವ ರೀತಿ ಮಾತಾಡೋದು? ನಮ್ಮ ಅತ್ತೆನ ಹೊಗ್ಲಿ ಅಟ್ಟಕ್ಕೆ ಕೂರಿಸ್ಬಿಟ್ಟೆ ಅಂತ ಅಂದರೆ ನಮ್ಮ ಅತ್ತೆ ಹಾಗೆ ಕರ್ಗೋಗ್ಬಿಡ್ತಾರೆ ನನ್ನ ಮಾತಿಗೆ. ಹೌದು, ಇದೇ ಸರಿ. ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು ನೈಸಾಗಿ ಮಾತಾಡಿ ನನ್ನ ಬೆಳೆನ ಬೇಯಿಸ್ಕೊಂಡ್ಬಿಡ್ಬೇಕು. ನಿಧಿಗೆ ಸೀರೆ ಬ್ಲೌಸ್ ಎಲ್ಲನೂ ಹೊಲಿಯೋದಕ್ಕೆ ಕೊಟ್ಟಿದ್ದಾರೆ. ಸೊ ಅದನ್ನು ಇಸ್ಕೊಂಬರೋದಕ್ಕಾದರೂ ಅತ್ತೆನ ಜೊತೆನ ಕರ್ಕೊಂಡೋಗಿ ಅತ್ತೆ ಜೊತೆಲಿದ್ದಾಗೇನೆ ಒಂದು ಒಳ್ಳೆ ಸೀರೆ ತೊಗೊಂಬಂದ್ಬಿಡ್ತೀನಿ. ನನಗಂತೂ ಆಗಲ್ಲಪ್ಪ. ಅಲ್ಲ ಸೀರೆ ಏನೋ ಚೆನ್ನಾಗೇ ಇದೆ, ನನಗೂ ಇಷ್ಟ ಆಯಿತು. ಆದರೆ ನಮ್ಮ ಅತ್ತೆ 35,000 ಸೀರೆ ತೊಗೊಂಡಿದ್ದಾರೆ ಅಂತಂದರೆ ನಾನು 40,000 ರೂಪಾಯಿದಾದರೂ ಸೀರೆ ಬೇಡ, 40 ಬೇಡ, 35,000 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಆದ್ರೂ ಅಯ್ಯೋ ಅದರಲ್ಲಿ ಆಗೋ ಸಮಾಧಾನನೇ ಬೇರೆ. ಒಂದು ಲೆವೆಲಲ್ಲಿ ಪೀಕಲ್ಲಿ ಹೋಗ್ಬಿಡ್ತೀನಿ ನಾನು. ಹೌದೌದು, ನಮ್ಮ ಅತ್ತೆ ಸೀರೆಗಿಂತ 1 ರೂಪಾಯಿ ಬೆಲೆ ಜಾಸ್ತಿ ಸೀರೆ ತಗೊಂಡು ಆ ಮದುವೆನಲ್ಲಿ ನಾನು ಸೀರೆ ಉಟ್ಕೊಂಡು ಮಿಂಚ್ಬಿಡ್ಬೇಕು ಹಂಗೇನೇನೆ. ಕರೆಕ್ಟ್. ಈಗಲೇ ಅತ್ತೆ ಹತ್ರ ಹೋಗ್ತೀನಿ. ಅತ್ತೆ ಅತ್ತೆ ನಮ್ಮತ್ತೆ ಈಗಲೇ ಬರ್ತೀನಿ ನೋಡತ್ತೆ, ಅತ್ತೆ ಅತ್ತೆ ನಮ್ಮತ್ತೆ ನಿನ್ಗೆ ಹೊಗಳ್ತೀನಿ ನೋಡತ್ತೆ, ನಿನ್ನ ಹೊಗಳಿ ನನ್ನ ಬೆಳೆ ಬೇಯಿಸ್ಕೊತೀನಿ ಕಾಣತ್ತೆ, ಅತ್ತೆ ಅತ್ತೆ ನಮ್ಮತ್ತೆ ನಾನು ಬರ್ತೀನಿ ನೋಡತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವತ್ತಿನ ಕತೆ ಇಷ್ಟ
ಆಯಿತಾ? ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಈ ಕತೆನ ನೋಡಿದ ಮೇಲೆ ಈ ಕತೆನಲ್ಲಿ ಬಂದಿರೋ ಯಾವ ಇನ್ಸಿಡೆಂಟ್ ನಿಮಗೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಅಥವಾ ಇಷ್ಟ ಆಗಿಲ್ಲ ಅಂತಂದರೂ ಅದನ್ನು ನನಗೆ ತಿಳಿಸಿ. ನಾನು ಅದನ್ನು ಚೇಂಜಸ್ ಮಾಡ್ಕೊತೀನಿ. ನಾನು ಹೇಳಿದ ಸರಿನಾ ತಪ್ಪಾ? ಈಗ ನಮ್ಮತ್ತೆ ಮಗಳ ಮದುವೆ ಅಂತ ಹೇಳಿ ತುಂಬ ಕಾಸ್ಟ್ಲಿ ಸೀರೆ ತಗೊಂಡಿದ್ದಾರೆ. ಸೊಸೆಗೂ ಕೊಡಿಸ್ಬೇಕು ತಾನೆ. ಈಗ ಇವ್ರು ಮಾತ್ರ ಕಾಸ್ಟ್ಲಿ ಸೀರೆ ಉಟ್ಕೊಂಡ್ಬಿಟ್ರೆ ಸೊಸೆ ಏನು ಮಾಡಬೇಕು? ಸೊಸೆಗೆ ಬೇಜಾರಾಗುತ್ತೆ ತಾನೇ. ಅದಕ್ಕೆ ನಾನು ಹೇಗಾದರೂ ಮಾಡಿ ನಮ್ಮ ಅತ್ತೆಗೆ ನೈಸ್ ಮಾಡಿ ನಾನು ಕಾಸ್ಟ್ಲಿ ಸೀರೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಈ ಕತೆ ನಾಳೆ ಎಪಿಸೋಡಲ್ಲಿ ಮುಂದುವರಿಯುತ್ತದೆ. ಇವಾಗ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್.